ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಾರ್ಕನು 10ನೇ ಅಧ್ಯಾಯ 9ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 10 ವರ್ಸ್ 9. ಆದದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು. ಆಮೇನ್. ನೋಡಿ, ಇಲ್ಲಿ ನಾವು ನೋಡುವಂತಹ ಗಮನಿಸುವಂತಹ ಒಂದು ಕಾರ್ಯ, ಇದು ಮುಖ್ಯವಾದ ಕಾರ್ಯ. ನಾವೆಲ್ಲರೂ ಕಲಿತುಕೊಂಡು ಪಾಲಿಸಬೇಕಾದ ಒಂದು ವಿಷಯ. ಹಲ್ಲೆಲೂಯಾ. ಗಂಡ ಹೆಂಡತಿ ಮಧ್ಯದಲ್ಲಿ ಇರಬೇಕಾದ ಒಂದು ಕಾರ್ಯ, ಕಂಡು ಬರಬೇಕಾದ ಒಂದು ಕಾರ್ಯ, ದೇವರು ಎದುರು ನೋಡುವ ಕಾರ್ಯ. ಒಂದು ಕುಟುಂಬ, ಒಂದು ದಾಂಪತ್ಯ, ಒಂದು ಗಂಡ ಹೆಂಡತಿ ಹೇಗಿರಬೇಕು ಎಂಬುದಾಗಿ ದೇವರು ಹೇಳುವಂತಹ ಕಾರ್ಯ. ದೇವರು ಗಂಡ ಹೆಂಡತಿ ಅಗಲಬಾರದು, ಸಪ್ರೇಟ್ ಆಗಬಾರದು ಎಂಬುದಾಗಿ ಒತ್ತಿ ಹೇಳುವಂತಹ ವಿಷಯ. ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ನೋ ಮ್ಯಾನ್ ಶುಡ್ ಸಪರೇಟ್, ನೋ ಮ್ಯಾನ್ ಶುಡ್ ಸಪರೇಟ್. ಯಾವ ಮನುಷ್ಯನು, ವ್ಯಕ್ತಿಯು ಯಾವುದೇ ಸಂದರ್ಭಗಳು, ಸನ್ನಿವೇಶಗಳು, ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಡೌಟ್ಗಳು, ಯಾವುದೇ ವಿಚಾರಗಳು ಇರಲಿ, ಲೋಕಕ್ಕೆ ಸಂಬಂಧಪಟ್ಟ ಯಾವುದೇ ಹೋರಾಟಗಳು, ಸವಾಲುಗಳು, ಶೋಧನೆಗಳು, ಪರೀಕ್ಷೆಗಳು, ಗಮನಿಸೋಣ, ಎಲ್ಲವೂ ನಮ್ಮನ್ನು ನಮ್ಮ ದೇವರು ಕೊಟ್ಟಿರುವಂತಹ ಸಂಗಾತಿಯಿಂದ, ನಮ್ಮ ಗಂಡ ಹೆಂಡತಿಯಿಂದ ಅಗಲಿಸಬಾರದು ಎಂಬುದಾಗಿ. ಅಂದರೆ ಡೈವೋರ್ಸು ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ, ಡೈವೋರ್ಸು ಸರಿಯಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಇನ್ನು ಮಲಾಕಿ ಪುಸ್ತಕದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾರೆ, ಗಾಡ್ ಹೇಟ್ಸ್ ಡಿವೋರ್ಸ್. ದೇವರಿಗೆ ಡಿವೋರ್ಸ್ ಅಂದರೆ ಇಷ್ಟ ಇಲ್ಲ. ನೀವು ಡಿವೋರ್ಸ್ ಮಾಡಿದ್ರೆ ಸಮಾಧಾನ ಅಂದುಕೋಬಹುದು, ನೀವು ಡಿವೋರ್ಸ್ ಆದರೆ ನೆಮ್ಮದಿ ಅಂದುಕೋಬಹುದು, ಡಿವೋರ್ಸ್ ಸಿಕ್ಕಿಬಿಟ್ರೆ ಸಾಕು ಅನ್ನಬಹುದು. ಆದರೆ ಅಲ್ಲ, ಡಿವೋರ್ಸ್ ಮಾಡುವವರು ವ್ಯಭಿಚಾರ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಈ ಕೆಳಗಡೆ ವಾಕ್ಯಗಳು ನಾವು ಇಡೀ ಅಧ್ಯಾಯದಲ್ಲಿ ಓದಿ ನೋಡುವಾಗ ವ್ಯಭಿಚಾರ ಮಾಡುತ್ತಾ ಇದ್ದಾರೆ. ಡಿವೋರ್ಸ್ ಹೊಂದಿಕೊಳ್ಳುವವರು, ಡಿವೋರ್ಸ್ಗೆ ಅಪ್ಲೈ ಮಾಡುವವರು ಅವರ ಹೆಂಡತಿಯನ್ನು, ಗಂಡನನ್ನು ಬಿಟ್ಟು ಅಗಲಿ ಬಾಳುವಾಗ ದಿ ಆರ್ ಟ್ರೈಯಿಂಗ್ ಟು ಗೋ ಆ್ಯಂಡ್ ಡೂ ದಿ ಅಡಲ್ಟರಿ. ಅದಕ್ಕೆ ಸಮಾನ, ಇಟ್ ಈಸ್ ಈಕ್ವಲ್ ಟು ಅಡಲ್ಟರಿ. ಇವರು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಆದ ಕಾರಣ, ಜಸ್ಟ್ ಬಿಕಾಸ್ ಡಿವೋರ್ಸ್ ಈಸ್ ಈಕ್ವಲ್ ಟು ಅಡಲ್ಟರಿ, ಗಾಡ್ ಇಸ್ ಟೆಲ್ಲಿಂಗ್, ಡೋಂಟ್ ಡಿವೋರ್ಸ್, ಡೋಂಟ್ ಬಿ ಡಿವೈಡೆಡ್, ಡೋಂಟ್ ಬಿ ಸಪರೇಟೆಡ್ ಫ್ರಮ್ ಯೋರ್ ಸ್ಪೌಸ್. ಹಲ್ಲೆಲೂಯಾ. ಇದೆಲ್ಲ ಒಂದು ರಾತ್ರಿಯಲ್ಲಿ ಬರುವಂತಹ ವಿಷಯ ಅಲ್ಲ. ಡಿವೋರ್ಸ್ ಮ್ಯಾಟರ್, ಡಿವೋರ್ಸ್ ಕೇಸು, ಡಿವೋರ್ಸ್ ತೀರ್ಮಾನ ಎಲ್ಲ ಒಂದು ರಾತ್ರಿಯಲ್ಲಿ ಬರುವಂಥ ಕಾರ್ಯ. ಎಲ್ಲಿ ಎಡವಿದ್ದೇವೆ, ಎಲ್ಲಿ ನಾವು ಬಿಟ್ಟು ಕೊಟ್ಟಿದ್ದೇವೆ, ಯಾವಾಗ ಸೈತಾನನು ಒಳಗಡೆ ಬಂದು ನಮ್ಮ ಕುಟುಂಬವನ್ನು, ದಾಂಪತ್ಯವನ್ನು, ಗಂಡ ಹೆಂಡತಿಯ ಪ್ರೀತಿಯನ್ನು, ಸಮಾಧಾನವನ್ನು, ಒಗ್ಗಟ್ಟನ್ನು ಕೆಡಿಸಿದ್ದಾನೆ, ಹಾಳು ಮಾಡಿದ್ದಾನೆ, ಕದ್ದಿದ್ದಾನೆ ಎಂಬುದಾಗಿ ನಾವು ನೋಡಿ ಅದನ್ನು ಆಲೋಚಿಸಬೇಕಾಗಿರುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವವರು, ಅವರಿಗೆ ಪರಿಹಾರ ಡೈವೋರ್ಸ್ ಅಲ್ಲ. ದೇವರ ಪಾದಕ್ಕೆ ಓಡಿ ಹೋಗೋಣ. ವಾಟ್ ಎವರ್ ಇಟ್ ಇಸ್, ಗಾಡ್ ಕ್ಯಾನ್ ಸಾಲ್ವ್ ಎವ್ರಿಥಿಂಗ್. ದೇವರಿಂದ ಸಮಾಧಾನ ಪಡಿಸಲಾರದ, ಸರಿ ಮಾಡಲಾರದ, ತಿದ್ದಲಾರದ ಕಾರ್ಯ ಯಾವುದು ಈ ಜಗತ್ತಿನಲ್ಲಿ, ಭೂಮಿಯಲ್ಲಿ ಇಲ್ಲವೇ ಇಲ್ಲ. ಸೊ ದೇವರು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ದೇವರು ಕೂಡಿಸಿದನ್ನು ಸಿಂಪಲ್ಲಾಗಿ ಮನುಷ್ಯನು ಅಗಲಿಸಬಾರದು. ಅಪ್ಪ, ನಿಮ್ಮ ಕೈಯಲ್ಲಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ. ಜನರು, ಅಂಥ ಸಹೋದರ ಸಹೋದರಿಯರು, ಅಂಥ ಕುಟುಂಬಗಳು, ಅಂಥ ಗಂಡ, ಅಂಥ ಹೆಂಡತಿಯ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಭಾರವುಳ್ಳವರಾಗಿ ಇವತ್ತು ಏಸಪ್ಪ, ಯಾವುದೇ ಸನ್ನಿವೇಶ ಇರಬಹುದು, ಇವತ್ತು ಆ ಒಂದು ವ್ಯಕ್ತಿಗಳನ್ನು ಮುಟ್ರಿ ಏಸಪ್ಪ, ಆ ಒಂದು ಗಂಡನನ್ನು ಮುಟ್ರಿ ಏಸಪ್ಪ. ಆ ಡೈವೋರ್ಸ್ ಕೇಸೆಲ್ಲ ಕ್ಯಾನ್ಸಲ್ ಆಗಲಿ, ವಾಪಸ್ ಆಗಲಿ, ಸಮಾಧಾನ ಉಂಟಾಗಲಿ. ಭೇಟಿ ಮಾಡ್ರಿ ಅಪ್ಪ, ಅಂಥ ಗಂಡನನ್ನು, ಅಂಥ ಹೆಂಡತಿಯನ್ನು ಭೇಟಿ ಮಾಡ್ರಿ, ಸಂಧಿಸ್ರಿ ಏಸಪ್ಪ. ಹಲ್ಲೆಲೂಯಾ. ಯೋಸೇಪನು ಹಲ್ಲೆಲೂಯಾ ಸೀಕ್ರೆಟ್ಟಾಗಿ ಮರಿಯಳು ಗರ್ಭಿಣಿಯಾಗಿದ್ದಾಳೆ ಅನ್ನುವಾಗ ಅವಳನ್ನು ಸೀಕ್ರೆಟಾಗಿ ತಳ್ಳಿಬಿಡುವುದಕ್ಕೆ ಆತನು ಪ್ರಯತ್ನ ಮಾಡುವಾಗ, ಯೋಚಿಸುವಾಗಲೇ ಹಲ್ಲೆಲೂಯಾ ದೇವದೂತನು ಯೋಸೇಪನಿಗೆ ಪ್ರಸನ್ನನಾಗಿ ದರ್ಶನ ಕೊಟ್ಟು, ಯೋಸೇಪನೇ ನೀನು ತಳ್ಳಬೇಡ, ಹಲ್ಲೆಲೂಯಾ ಅವಳಲ್ಲಿ ಇರುವ ಗರ್ಭ ಅದು ಪವಿತ್ರಾತ್ಮನಿಂದ, ಹಲ್ಲೆಲೂಯಾ ಅವಳನ್ನು ಮದುವೆ ಮಾಡಿಕೋ ಎಂಬುದಾಗಿ ಹೇಳಿದ ಅದೇ ದೇವದೂತರ ಸಂದರ್ಶನಗಳು ಉಂಟಾಗಲಿ ಸ್ವಾಮಿ. ಕುಟುಂಬ ಒಡಿಬಾರದು,
ಕುಟುಂಬವನ್ನು ಒಡೆಯುವ ಸೈತಾನನು ಜಯಿಸಬಾರದು. ಸೈತಾನನ ಕಾರ್ಯಗಳು ಇವತ್ತು ಲಯವಾಗಲಿ, ಸೋತು ಹೋಗಲಿ, ಸುಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಕುಟುಂಬ ಒಗ್ಗಟ್ಟು ಇನ್ನೂ ಸ್ಟ್ರಾಂಗ್ ಆಗಲಿ. ರಿಲೇಷನ್ಶಿಪ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಲಿ, ಬುಡ್ಡವ ಸ್ಟ್ರಾಂಗ್ ಆಗಲಿ, ಪ್ರೀತಿ ಸ್ಟ್ರಾಂಗ್ ಆಗಲಿ. ಮರಣಕ್ಕಿಂತ ಬಲಿಷ್ಠವಾದ ಪ್ರೀತಿಯಿಂದ ಅವರನ್ನು ತುಂಬಿಸ್ರಿ ಸ್ವಾಮಿ. ಎಸ್ ಲಾರ್ಡ್. ರಮ ಸಂದ ಲರ ಬಕಬ ಮರಣವೇ ಹೊರತು ಯಾವುದವ್ರನ್ನ ಗಲಿ ಮಾಡದಂತೆ ಈ ದಿನದಲ್ಲಿ ಒಂದು ಸ್ಟ್ರಾಂಗ್ ಪ್ರೊಟೆಕ್ಷನ್, ಒಂದು ಸ್ಟ್ರಾಂಗ್ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ನಾನು ಆಶೀರ್ವದಿಸ್ತಾ ಇದ್ದೀನಪ್ಪ. ಪ್ರತಿಯೊಂದು ದಾಂಪತ್ಯ ಜೀವನ, ಒಂದೊಂದು ಹಸ್ಬೆಂಡ್ ವೈಫನ್ನು ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಲೈಫ್ ಆಶೀರ್ವದಿಸಲ್ಪಡಲಿ, ಸಮಾಧಾನಕರ ಆಶೀರ್ವಾದಕರವಾಗಿ ತುಂಬಿ ತುಳುಕಲಿ ಎಂಬುದಾಗಿ ಕೋರಿ ಪ್ರಾರ್ಥನೆ ಮಾಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ದೇವರ ಪಾದಕ್ಕೆ ಹೋಗಿ ಮೊಣಕಾಲೂರಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ, ಮನ ತಿರುಗಿರಿ. ದೇವರು ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕೆ ಉದ್ದೇಶ ಇಟ್ಟಿದ್ದಾರೆ. ದೇವರು ನಿಮ್ಮನ್ನು ಒಡೆಯುವುದಕ್ಕೆ ನಿಮ್ಮನ್ನು ಒಂದು ಮಾಡಲಿಲ್ಲ. ನಿಮ್ಮನ್ನು ಸೇರಿ ಬಾಳುವಂತೆ, ಆ ದೇವರಿಗಾಗಿ ಬಾಳುವಂತೆ ನಿಮ್ಮನ್ನು ಸೇರಿಸಿದ್ದಾರೆ. ಆದ ಕಾರಣ ಡೋಂಟ್ ಅಲಾವ್ ಎನಿಥಿಂಗ್ ಆರ್ ಎನಿಬಡಿ ಟು ಕಮ್ ಇನ್ ಬಿಟ್ವೀನ್ ಯು ಆ್ಯಂಡ್ ಯೋರ್ ಹಸ್ಬೆಂಡ್, ಇನ್ ಬಿಟ್ವೀನ್ ಯು ಆ್ಯಂಡ್ ಯೋರ್ ವೈಫ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.